ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮಕ್ಕೆ ಹೊಸ ಕಾಯಕಲ್ಪ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮವನ್ನು ಕರ್ನಾಟಕ ರಾಜ್ಯ ಕೈಮಗ್ಗ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಿಗೆ 2 ಬಾರಿಗೆ ಬಂದಂಥ ಸಾಕಷ್ಟು ರೀತಿಯ ಸಭೆಗಳ ಮೇಲೆ ಸೇವೆ ಮಾಡಿದ್ದಾರೆ. ನಿಗಮಕ್ಕೆ ಹೊಸ ಕಾಯಕಲ್ಪ ಕೊಡುವ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಮತ್ತು ಇದಕ್ಕೆ ಬೆನ್ನೆಲುಬಿಗೆ ನಿಂತಹ ನೇಕಾರರಿಗೆ ಅವರ ಸಮಸ್ಯೆಗಳನ್ನು ಆಲಿಸಿ ಅವರ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನಮಗೆ ನಿಗಮದ ಅಧ್ಯಕ್ಷರಾದ ನಾಗೇಂದ್ರ ಕುಮಾರ್ ನಮ್ಮ ಜೊತೆ ಇದ್ದಾರೆ, ಮಾತನಾಡೋಣ. ಸರ್, ಈಗಾಗಲೇ ಕೈಮಗ್ಗ ಅಭಿವೃದ್ಧಿ ನಿಗಮರಾಗಿ 3 ತಿಂಗಳ ಅಧಿಕಾರ ತೆಗೆದುಕೊಂಡ ನಂತರ ಸಾಕಷ್ಟು ಚಿಂತನ ಮಂತ್ರಗಳ ಸಭೆಗಳು ಮಾಡ್ತಿದ್ರಿ. ಇವತ್ತು ಸಹ ಒಂದು ಸಭೆಯನ್ನು ಮಾಡಿದ್ದಾರೆ. ಏನೆಲ್ಲ ಚರ್ಚೆ ಆಗಿದೆ ಅಂತ ಇವತ್ತು ನಾವು ಚರ್ಚೆ ಮಾಡಿ ಏನು ನಮ್ಮ ನೇಕಾರರಿಗೆ ಮೂಲಭೂತವಾಗಿ ಅವರಿಗೆ ವೇತನ ಕೊಡ್ತಕ್ಕಂಥ ವಿಚಾರದಲ್ಲಿ ಭಾಳಷ್ಟು ಕಡಿಮೆ ಇದೆ. ನೀವೆಲ್ಲರೂ ಕೂಡ ನಮಗೆ ವೇತನವನ್ನು ಹೆಚ್ಚಿಸಬೇಕು ಅಂಥೇಳಿ ಅವ್ರದ್ದು ಎಲ್ಲರದ್ದು ಬೇಡಿಕೆ ಇತ್ತು. ಹಾಗಾಗಿ ನಾವು ಅವ್ರ ಮೂಲ ವೇತನಕ್ಕೆ ಒಂದು 10% ವೇತನವನ್ನು ಜಾಸ್ತಿ ಮಾಡಿ ಈಗಾಗಲೇ ಜನವರಿಯಿಂದ ಅವರಿಗೆ ಕೊಡಬೇಕು ಅಂತ ನಾವು ತೀರ್ಮಾನಗಳನ್ನ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮದು ಹೊರ ರಾಜ್ಯದಲ್ಲೂ ಕೂಡ ನಮ್ಮ ನಿಗಮದ ಆಸ್ತಿ ಇದೆ. ಡೆಲ್ಲಿಲಿರ್ಬೋದು, ಬಾಂಬೆನಲ್ಲಿರ್ಬೋದು, ಚೆನ್ನೈನಲ್ಲಿರ್ಬೋದು, ಜೈಪುರದಲ್ಲಿರ್ಬೋದು. ಈ ಥರ ಎಲ್ಲೆಲ್ಲಿ ಮಳಿಗೆಗಳು ನಮ್ಮ ಅದು ಇದೆಯೋ ಅವೆಲ್ಲವಕ್ಕೂ ಕೂಡ ಒಂದು ಬಾಡಿಗೆಯನ್ನು ನಾವು ಅದಕ್ಕೆ ಮಾಡಿ ಅದರಿಂದ ಬರ್ತಕ್ಕಂಥ ಆದಾಯ. ಮತ್ತು ನಮ್ಮದು ಈಗಾಗಲೇ ಹುಬ್ಬಳ್ಳಿನಲ್ಲಿ ಈಗ ಹಲವಾರು ಕಟ್ಟಡಗಳನ್ನ ನಾವು ಈಗಾಗಲೇ ಬಾಡಿಗೆಯನ್ನು ಕೊಟ್ಟಿದ್ದೇವೆ. ಮತ್ತು ಪೀಣ್ಯದಲ್ಲಿ ನಮ್ಮ ರೀಜನಲ್ ಆಫೀಸಲ್ಲಿ ಅಲ್ಲಿ ಸಾಕಷ್ಟು ದುರಸ್ತಿ ಕಟ್ಟಡಗಳು ಇದೆ ಮತ್ತು ಸಾಕಷ್ಟು ಅಲ್ಲಿ ನಿವೇಶನ ಇರೋದ್ರಿಂದ ಆ ನಿವೇಶನದಲ್ಲಿ ನಾವು ವೇರ್ ಹೌಸ್ಗಳ ಥರ ಕಟ್ಟಡಗಳನ್ನ ಕಟ್ಟಿ ಅದರಿಂದ ಬಾಡಿಗೆ ಬರ್ತಕ್ಕಂಥ ಕೆಲಸಗಳನ್ನ ಮಾಡಿ ಮತ್ತು ಏನು ನಮ್ಮ ಬಿಲ್ಡಿಂಗ್ಗಳಿದೆಯೋ ಅವ್ರನ್ನೂ ಕೂಡ ನಮಗೆ ಆದಾಯ ಬರ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಿ ನಿಗಮವನ್ನು ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಮತ್ತು ನಾವು ಉತ್ಪಾದನೆ ಆದಂತಹ ಬಟ್ಟೆಗಳೇ ಆಗಿರ್ಬೋದು, ಸೀರೆಗಳೇ ಇರ್ಬೋದು, ರೇಷ್ಮೆ ಸೀರೆಗಳು, ಕಾಟನ್ ಸ್ಯಾರಿಗಳು, ಟವಲ್ಸ್ಗಳು, ಯಾವುದೇ ಉತ್ಪನ್ನಗಳೇ ಇರ್ಬೋದು. ಈಗ ಪ್ರಿಯದರ್ಶಿನಿ ಶೋರೂಮಲ್ಲಿ ನಾವು ಈಗಾಗಲೇ ಅವನ್ನೆಲ್ಲನೂ ಕೂಡ ನಾವು ಆ ಶೋರೂಮ್ನಲ್ಲಿ ಇಟ್ಟು ವ್ಯಾಪಾರವನ್ನು ಮಾಡಿ ಆ ಕಡೆಯಿಂದನೂ ಕೂಡ ಆದಾಯ ಮಾಡಿ ಅದರಿಂದ ನಮ್ಮ ನೇಕಾರರಿಗೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈಗ ಒಂದು 8 ಪ್ರಿಯದರ್ಶಿನಿ ಶೋರೂಮ್ಗಳಿದೆ ಇಡೀ ರಾಜ್ಯದಲ್ಲಿ. ಈಗ ನಾವು ಇನ್ನೂ ಹೆಚ್ಚಿನ ಮಾಡಬೇಕು ಅಂಥೇಳಿ ಇನ್ನೂ ಒಂದು 10 ಸೆಂಟ್ರ್ಗಳನ್ನ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಎಲ್ಲಿ ಆಕರ್ಷಣೀಯ ಸ್ಥಳಗಳಿದ್ದಾವೋ ಅಲ್ಲಲ್ಲಿ ನಾವು ಆ ಶೋರೂಮ್ಗಳನ್ನ ಹಾಕಿ ಏನು ನಮ್ಮ ಇಲ್ಲಿನ ಒಂದು ಟ್ರೆಡಿಷನಲ್ಲು ಇಳಕಲ್ ಸ್ಯಾರಿಗಳೇ ಆಗಿರ್ಬೋದು, ಕಾಟನ್ ಸ್ಯಾರಿಗಳೇ ಆಗಿರ್ಬೋದು, ಸಿಲ್ಕ್ ಸ್ಯಾರಿಗಳೇ ಆಗಿರ್ಬೋದು, ಅಲ್ಲಿ ಆ ಶೋರೂಮ್ಗಳ ಮುಖಾಂತರ ನಾವು ವ್ಯಾಪಾರ ಮಾಡಿಸಿ ಅಲ್ಲಿಂದನೂ ಕೂಡ ಲಾಭ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಮತ್ತು ಯಾರ್ಯಾರು ನೇಕಾರರು ಸ್ವಲ್ಪ ಜನ ಈಗ ಹಿಂದೆ ಜಾಸ್ತಿ ಜನ ನೇಕಾರರಿದ್ದರು, ಈಗ ನಿತ್ಯ ವರ್ಷಕ್ಕೆ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ಅವ್ರನ್ನ ಮತ್ತೆ ಕರೆದು ಅವ್ರನ್ನ ಆ ನೇಕಾರ ವೃತ್ತಿಯನ್ನು ಪ್ರಾರಂಭ ಮಾಡಿಸಿ ಅವ್ರಿಗೆ ಹೊಸ ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಇವೆಲ್ಲ ನಿಟ್ಟಿನಲ್ಲಿ ನಾನು ಬಹುತೇಕ ಎಲ್ಲ ಕಡೆಗೂ ಹೋಗಿ, ಅದು ಇಳಕಲ್ಲಾಗಿರ್ಬೋದು, ಗದಗ ಆಗಿರ್ಬೋದು, ಬನಟ್ಟಿ ಆಗಿರ್ಬೋದು, ಅಥವಾ ನಮ್ಮ ಮೇಲ್ಕೋಟೆ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಮಗ್ಗಗಳಿವೆ ಅವಕ್ಕೆಲ್ಲ ಭೇಟಿ ನೀಡಿ ಅವ್ರ ಸಮಸ್ಯೆಗಳನ್ನ ಆಲಿಸಿ ಮತ್ತು ಏನು ನಮ್ಮ ನಿಗಮದ ಆಸ್ತಿಗಳಿದಾವೆ ಅವಕ್ಕೆಲ್ಲ ದಾಖಲಾತಿಗಳನ್ನ ಮಾಡಿ ಸರ್ಕಾರದ ವತಿಯಿಂದ ಮತ್ತು ನಮ್ಮ ನಿಗಮದ ವತಿಯಿಂದ ಆದಾಯವನ್ನು ತಂದು ಏನು ನೇಕಾರರಿದ್ದರು, ಕೈಮಗ್ಗ ಅಭಿವೃದ್ಧಿ ನಿಗಮದ ಅಡಿನಲ್ಲಿ ನೇಕಾರರಿದ್ದರು, ಆ ಹಿಂದೆ ಎಷ್ಟು ಆದಾಯ ತರ್ತಕ್ಕಂಥ ಒಂದು ಮತ್ತು ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ನಿಗಮ ಇದಾಗಿತ್ತು. ಆ ಗತವೈಭವಕ್ಕೆ ಕೊಂಡೊಯ್ಯಬೇಕು ಅಂಥೇಳಿ ಅಧ್ಯಕ್ಷನಾಗಿ ನಾನು, ನಮ್ಮ MD ಅವರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಶ್ರಮ ವಹಿಸ್ತಾ ಇದ್ದೀವಿ. ಈಗ ಸರ್ಕಾರ ಇನ್ನಷ್ಟು ಕೈಮಗ್ಗ ನಿಗಮಕ್ಕೆ ಆರ್ಥಿಕ ಬಲಾಢ್ಯ ತುಂಬಲಿ ಈ ಸರಿ ಬಜೆಟ್ನಲ್ಲಿ ಎಷ್ಟು ಹಣನ ತೆಗೆಸಲಿಕ್ಕೆ ಮುಖ್ಯಮಂತ್ರಿಗಳ ಬಳಿ ನೀವು ಮನವಿ ಮಾಡ್ಕೊಂಡಿದ್ದೀರಿ? ಈಗ ನಾವು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ನಮ್ಮ ನೇಕಾರರ ಸಮಸ್ಯೆಗಳು ಮತ್ತು ನಿಗಮದ ಪುನಶ್ಚೇತನ, ಆರ್ಥಿಕವಾಗಿ ನಮಗೆ ಎಷ್ಟು ಅಗತ್ಯ ಇದೆ, ಇವೆಲ್ಲ ವಿಚಾರವನ್ನು ಮಾತಾಡಿ ಈಗಾಗಲೇ ಹಿಂದೆ
20 ಕೋಟಿ 40 ಕೋಟಿ 30 ಕೋಟಿ ಈ ಥರ ಎಲ್ಲ ಕೂಡ ವಾರ್ಷಿಕ ಅನುದಾನವನ್ನು ಕೊಟ್ಟಿರ್ತಾರೆ. ಬಟ್ ಈ ಸಲ ನಾವು ಒಂದು 75 ಕೋಟಿ ಅನುದಾನವನ್ನು ಕೊಡಬೇಕು ಅಂತ ಕೇಳಿದ್ದೀವಿ. ಅದು ಅವರು ಕೊಡ್ತಾರೆ ಅನ್ನೋ ಭರವಸೆನಲ್ಲಿ ನಾವು ಕೂಡ ಇದ್ದೀವಿ. ಮತ್ತು ಜೊತೆಗೆ ನಿಗಮದ ನಮ್ಮ ಆಸ್ತಿಗಳಿಂದ ಬರ್ತಕ್ಕಂಥ ಆದಾಯವನ್ನು ಕ್ರೋಢೀಕರಿಸಿ ಏನು ನೇಕಾರ ಆ ವೃತ್ತಿಯನ್ನು ಸ್ವಲ್ಪ ಬದಲಾಯಿಸಿ ಬೇರೆ ಕಡೆ ಗಮನ ಹರಿಸ್ತಾ ಇದ್ದ ಅವನ್ನ ಮತ್ತೆ ನೇಕಾರ ವೃತ್ತಿಗೆ ತಂದು ದೇಶೀಯ ವಸ್ತುಗಳಿಗೆ ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗುಗಳಿಗೆ ಒತ್ತು ನೀಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಇವಿಷ್ಟು ನಿಗಮದ ಅಧ್ಯಕ್ಷರ ಅಭಿಮತ ಆಗಿದೆ. ಸಾಕಷ್ಟು ಕೈಮಗ್ಗ ಅಭಿವೃದ್ಧಿ ನಿಗಮನ ಆರ್ಥಿಕ ಬಲಾಢ್ಯ ತೆಗೆದುಕೊಂಡು ಹೋಗೋದು, ನೇಕಾರರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಡೋದು. ಈಗ ಕೂಲಿ ಹೆಚ್ಚಳ ಮಾಡಲಾಗಿದೆ. ಇನ್ನೂ ಸರ್ಕಾರದಲ್ಲಿ ಈ ಸಾರಿ ಬಜೆಟ್ ಮಂಡನೆ ಆಗ್ತದೆ. ಬಜೆಟ್ ಮಂಡನೆಯಲ್ಲಿ 75 ಕೋಟಿ ರೂಪಾಯಿಯನ್ನು ವಿಶೇಷವಾಗಿ ಹೆಚ್ಚಿಗೆ ಈ ಒಂದು ನಿಗಮಕ್ಕೆ ತೆಗೆದಿಸಲಿಕ್ಕೆ ಮನವಿಯನ್ನು ಮಾಡಿಕೊಳ್ಳುವ ಎಂಬ ಮನವಿಯನ್ನು ಸಹ ಮಾಡಿಕೊಂಡಿದೆ ಎಂಬ ಹೇಳಿಕೆಯನ್ನು ಕೊಡ್ತಾರೆ. ಸಾಕಷ್ಟು ರೀತಿಯ ಕೈಮಗ್ಗ ಅಭಿವೃದ್ಧಿ ನಿಗಮವನ್ನು ಇನ್ನಷ್ಟು ಬಲಾಢ್ಯ ನಿಟ್ಟಿನಲ್ಲಿ ಕೊಂಡೊಯ್ಯಲಿಕ್ಕೆ ಚಿಂತನೆ ನಡೆದಿದೆ. ಕ್ಯಾಮ್ರಾ ಪರ್ಸನ್ ಸುಜಾಲ್ ತಾಯಿ, ಕಲ್ಮೇಶ್ ಮಂಡಾಳ್, ಸಾಲಾರ್ ನ್ಯೂಸ್, ಹುಬ್ಬಳ್ಳಿ.